ಈ ಸ್ಫೋಟಕಗಳನ್ನು ಎಲ್ಲಿಟ್ಟಿದ್ರು ಈಗ 350 kg ಸ್ಫೋಟಕವನ್ನು ಜಪ್ತಿ ಮಾಡಲಾಗಿದೆ. ಆ ಜಪ್ತಿ ಮಾಡಿದ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಡಾಕ್ಟರ್ ಮುಜಾಮಿಲ್ ಶಕೀಲ್ ಬಾಡಿಗೆ ಮನೆ ದೌಜ್ ಗ್ರಾಮದಲ್ಲಿತ್ತು. ಫರೀದಾಬಾದ್ನ ದೌಜ್ ಗ್ರಾಮದಲ್ಲಿ ಅಲ್ಲೇನೇ 350 kg ಸ್ಫೋಟಕ ಜಪ್ತಿಯಾಗಿದ್ದು. ಉಗ್ರರ ಮನೆ, ಮುಜಾಮಿಲ್ ಶಕೀಲ್ ಬಾಡಿಗೆ ಪಡೆದಂಥ ಮನೆ, ಅಲ್ಲಿಂದಲೇ ಇವರು ರೇಡ್ ಮಾಡಿ 350 kg ಸ್ಫೋಟಕಗಳನ್ನು ಜಪ್ತಿ ಮಾಡಿದ್ದು. ನೋಡಿ ಎಂಥ ಸ್ಥಿತಿ ಇದು. ಅಲ್ಫಲಾ ವಿವಿ ಕೂಗಳತೆ ದೂರದಲ್ಲಿ ಮನೆ ಇದೆ, ಕೆಳಗಡೆ ಸಿಮೆಂಟ್ ಅಂಗಡಿ ಇದೆ, ಮೇಲು ಮನೆಗಳು. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದೆಹಲಿಯ ಕಾರು ಸ್ಫೋಟ ಸಂಬಂಧಿಸಿದಂತೆ ಸಾಕಷ್ಟು ಒಂದು ತನಿಖೆ ಕೂಡ ನಡೀತಾ ಇರುವಂಥದ್ದು. ಪ್ರಮುಖ ಒಂದು ಏನು ರೂವಾರಿಯಾದಂಥ ಡಾಕ್ಟರ್ ಮುಜಾಮಿಲ್ ಶಕೀಲ್ ಏನಿದ್ದಾನೆ, ಈತ ಒಂದು ಖಾಸಗಿ ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ. ಈ ಒಂದು ಏನು ATS ಅಧಿಕಾರಿಗಳು ಪೊಲೀಸರು ರೈಡ್ ಮಾಡಿದಂಥ ವೇಳೆ ಸ್ಫೋಟಕಗಳು ಪತ್ತೆಯಾಗಿರುವಂಥದ್ದು. ಆ ಒಂದು ಪತ್ತೆಯಾದಂಥ ಸ್ಥಳದಲ್ಲಿ ನಾವಿರುವಂಥದ್ದು ನೋಡ್ಬೋದಾಗಿದೆ. ನಾವೀಗ ಏನು ಹರಿಯಾಣದ ಫರೀದಾಬಾದ್ನ ದೌಜ್ ಗ್ರಾಮದಲ್ಲಿ ಇರುವಂಥ ಒಂದು ಬಿಲ್ಡಿಂಗ್ ಮುಂದೆ ಇರುವಂಥದ್ದು. ಇದು ಏನು ಬಾಡಿಗೆ ಪಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಜಾಗದಲ್ಲಿ ಸರಿಸುಮಾರು 350 kg ಏನು ಸ್ಫೋಟಗಳು ಪತ್ತೆಯಾಗಿದ್ದವು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಉಗ್ರ ಪ್ರಮುಖ ರೂವಾರಿ, ಏನು ದೆಹಲಿಯ ಒಂದು ಕಾರು ಸ್ಫೋಟ ಪ್ರಕರಣದ ಪ್ರಮುಖ ರೂವಾರಿ ಅಂತಲೇ ಹೇಳ್ಬೋದು. ಈತ ಇಲ್ಲಿ ಏನು ಬಾಡಿಗೆಯನ್ನು ಪಡೆದುಕೊಂಡು ಸ್ಫೋಟಗಳನ್ನು ಸಂಗ್ರಹಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಸಂಪೂರ್ಣವಾಗಿ ಒಂದು ಏನು ಬಿಲ್ಡಿಂಗ್ನಲ್ಲಿ ಏನು ಒಂದು ಅಧಿಕಾರಿಗಳು ಜಾಲಾಡಿದ ಸಂದರ್ಭದಲ್ಲಿ ಸ್ಫೋಟಗಳು ಪತ್ತೆಯಾಗಿದ್ದವು. ಇಲ್ಲಿಂದ ಮತ್ತೆ ಏನು ಯೂನಿವರ್ಸಿಟಿ ಅಲ್ಫಲಾ ಯೂನಿವರ್ಸಿಟಿ ಏನಿದೆ, ಇಲ್ಲಿಂದ ಕೇವಲ ಏನು ಒಂದು ಕೂಗಳತೆ ದೂರದಲ್ಲಿ ಯೂನಿವರ್ಸಿಟಿ ಇರುವಂಥದ್ದು. ಅಲ್ಲಿ ವಾಸವಿದ್ದ, ವೈದ್ಯನಾಗಿ ಕೆಲಸ ಮಾಡ್ತಿದ್ದ, ಬರುವಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದ, ಏನು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ, ಮತ್ತು ಕೆಲ ವಿದ್ಯಾರ್ಥಿಗಳು ಕೂಡ ಪಾಠ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದು. ಪ್ರಮುಖವಾಗಿ ಇಷ್ಟೆಲ್ಲ ಮಾಡ್ತಾನೆ ಈಗ ಈ ಒಂದು ಗ್ರಾಮದಲ್ಲಿ ಈ ಒಂದು ಬಾಡಿಗೆ ಮನೆಯನ್ನು ಪಡೆದುಕೊಂಡು ಸ್ಫೋಟಗಳನ್ನ ಇರಿಸುವಂಥ ಪ್ರಯತ್ನ ಮಾಡಿದ್ದ. ಈಗ ನಾವು ದೃಶ್ಯದಲ್ಲಿ ಬಿಲ್ಡಿಂಗ್ನ ಚಿತ್ರಣ ನೋಡೋದಾದರೆ ಕೆಳಗಡೆ ಪೂರ್ತಿ ಒಂದು ಸಿಮೆಂಟ್ ಅಂಗಡಿಗಳ ರೀತಿಯಲ್ಲಿ ಇರುವಂಥದ್ದು, ಸಿಮೆಂಟ್ ಸಂಗ್ರಹಣ ಮಾಡುವಂಥದ್ದು. ಈ ಬಿಲ್ಡಿಂಗ್ ನೋಡಿದ್ರೆ ಯಾರಿಗೂ ಕೂಡ ಅನುಮಾನ ಬರೋದೇ ಇಲ್ಲ, ಯಾಕಂದರೆ ಏನೋ ಒಂದು ಗೋಡೌನ್ ಥರ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೋ ಪ್ರಮುಖ ರಸ್ತೆ ಪಕ್ಕದಲ್ಲೇ ಇರುವಂಥದ್ದು, ಅಷ್ಟರ ಮಟ್ಟಿಗೆ ಬಿಲ್ಡಿಂಗ್ ಇದೆ. ಇದರಲ್ಲಿ ಮೇಲೆ ಏನು ನಾವು ಮೇಲ್ಭಾಗದಲ್ಲಿ ನೋಡೋದಾದರೆ ಮೇಲೆ ಆ ಭಾಗದಲ್ಲಿ ನೋಡಬಹುದು, ಆ ದೃಶ್ಯದಲ್ಲಿ ಆ ಒಂದು ಮನೆ ಥರ ಇದ್ರೂ ಕೂಡ ಒಳಗಡೆ ಹಿಂಭಾಗದಲ್ಲಿ ಮನೆಗಳಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಉಗ್ರಾಣ ಬೇರೆ ಬೇರೆ ಒಂದು ವಸ್ತುಗಳನ್ನ ಶೇಖರಣೆ ಮಾಡೋದಕ್ಕೆ ಇದು ಲಾಯಕ್ ಅಂತ ಹೇಳ್ಬೋದು. ಇವ ಪ್ಲ್ಯಾನ್ ಮಾಡಿನೇ ಏನು ಸ್ಫೋಟಗಳನ್ನ ಸಂಗ್ರಹಿಸಿದ ಅಂತ ಗೊತ್ತಾಗ್ತಾ ಇದೆ. ಈಗ ಈ ಡಾಕ್ಟರ್ ಮುಜಾಮಿಲ್ ಶಕೀಲ್ ಸಹಚರರು ಬೇರೆ ಬೇರೆಯವರು ಸಾಕಷ್ಟು ಶಂಕಿತರು ವಶಕ್ಕೆ ಆಗಿದ್ದಾರೆ. ಇಷ್ಟೆಲ್ಲ ರೂವಾರಿಗಳು ಈ ಒಂದು ಫರೀದಾಬಾದ್ನ ದೌಜ್ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇದನ್ನು ಏನೊಂದು ಬಾಡಿಗೆ ಪಡೆದುಕೊಂಡು ಸ್ಫೋಟಗಳನ್ನ ಇಟ್ಕೊಂಡು ಏನು ಬೇರೆ ಬೇರೆ ಕೃತ್ಯ ನಡೆಸೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದ. ಇದು ಸದ್ಯ ಮುಜಾಮಿಲ್ ಇದ್ದಂಥ ಬಾಡಿಗೆ ಕೋಣೆಗಳಂತಲೇ ಹೇಳ್ಬೋದು. ಇಲ್ಲಿಂದ ಕೂಗಳತೆ ದೂರದಲ್ಲಿ ಖಾಸಗಿ ವಿವಿ ಇದೆ, ಅಲ್ಲಿಂದ ಕೆಲಸ ಮಾಡ್ತಾ ಇದ್ದ. ಮತ್ತು ಅಲ್ಲೂ ಕೂಡ ಬೇರೆ ಬೇರೆ ದಾಖಲೆಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಸ್ಫೋಟಗಳನ್ನ ಇರಿಸಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಆ ಒಂದು ಬಿಲ್ಡಿಂಗ್ ಚಿತ್ರಣ ನಾವೀಗ ನೋಡುವಂಥದ್ದು ಅಂತಲೇ ಹೇಳ್ಬೋದು. ಒಟ್ಟಾರೆ ಈಗ ದೆಹಲಿ ಕಾರು ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಸಾಕಷ್ಟು ಸಾವು ನೋವಾಗಿದೆ. ಬೇರೆ ಬೇರೆ ಸ್ಥಳಗಳಲ್ಲಿ ಕೃತ್ಯ ನಡೆಸೋದಕ್ಕೆ ಪ್ಲ್ಯಾನ್ ಮಾಡಿದರು. ಇದೇ ಒಂದು ಸ್ಥಳದಲ್ಲಿ ಏನು ಸ್ಫೋಟಗಳು ಸಿಕ್ಕಂಥ ವೇಳೆ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆದಂಥ ಅನಾಹುತನ ತಡೆಯುವಂಥ ಪ್ರಯತ್ನ ಅಧಿಕಾರಿಗಳು ಮಾಡಿದರು. ಆದರೆ ದೆಹಲಿಯಲ್ಲಿ ಒಂದು ಸಡನ್ ಆಗಿ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ದುರಂತನೇ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶಿರಣ, TV9 ನವದೆಹಲಿ.